ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಸುದೀಕ್ಷಾ. ಜಾಸ್ತಿ ಟೈಮ್ ಇಷ್ಟ ಪಡದೆ ಈ ಒಂದು ಬಕ್ವಾಸ್ ವಿಡಿಯೋನ ಶುರು ಮಾಡಿಬಿಡೋಣ. ಹಾಂ, ನಿಮಗೆಲ್ಲ ಗೊತ್ತಿರ್ಬೋದು, ಒಂದಿನ ಈ ಒಂದು ವಿಡಿಯೋಗೆ ಕ್ರಿಂಜ್ ಡೇಮ್ ಕೊಡ್ತಾರೆ. ಸೊ ಹಾಗಾಗಿ ನಾನೇ ಕೊಟ್ಬಿಟ್ಟೆ ಬಕ್ವಾಸ್ ಕ್ರಿಂಜ್ ವಿಡಿಯೋ ಶುರು ಮಾಡೋಣ. ಸೊ ಇವತ್ತು ನಾನು ಮಾತಾಡಲಿಕ್ಕಿದ್ದೀನಿ ಯೂಟ್ಯೂಬ್ ಬಗ್ಗೆ. ನೋಡಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವ ರೀತಿ ಫೀಲಿಂಗ್ ಇತ್ತು ಅದರ ಬಗ್ಗೆ ಎಲ್ಲ ನಾನು ಶೇರ್ ಮಾಡಿದ್ದೀನಿ. 2 ಎಪಿಸೋಡಲ್ಲಿ ನೀವು ನೋಡಿದರೆ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು, ನನ್ನ ಒಂದು ಯೂಟ್ಯೂಬ್ ಥಿಂಕಿಂಗ್ ಎಲ್ಲ ಕೂಡ ಹೇಳಿದ್ದೇನೆ. ಸೊ ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಯಾಕೆ ನಿಮ್ಮ ವಿಡಿಯೋಸ್ ಗ್ರೋ ಆಗಲ್ಲ ಅದರ ಬಗ್ಗೆ ನಾನೀಗ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಇದೆ ಎಕ್ಸಾಂಪಲ್ ನಾನೇ ಇದ್ದೀನಿ ಮಾರ್ರೆ. ನಾನು ತುಂಬ ಟೈಮಿಂದ ಯೂಟ್ಯೂಬ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಬಟ್ ನನ್ನ ಚಾನಲ್ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಪಡ್ಕೊಳ್ಳಿಲ್ಲ. ಯಾಕಂದರೆ ನಿಮಗೆ ಒಂದು ವಿಷಯ ಹೇಳಲೇಬೇಕು. ಯೂಟ್ಯೂಬ್ ಯಾವ ರೀತಿ ಪ್ಲ್ಯಾಟ್ಫಾರ್ಮ್ ಅಂದರೆ, ನೀವು 2-3 ಇಯರ್ಸ್ ಕಂಟಿನ್ಯೂಸ್ ಆಗಬೇಕು. ಅಂದರೆ 2-3 ವರ್ಷ ಹಿಂದೆದ್ದು ವಿಡಿಯೋ ನಿಮ್ಮ ಒಂದು ಚಾನಲಲ್ಲಿ ಅವೈಲೇಬಲ್ ಆಗಿರಬೇಕು. ಸೊ ಆವಾಗ ಖಂಡಿತ ನಿಮ್ಮ ಚಾನಲ್ ಯೂಟ್ಯೂಬೇ ರೆಕಮೆಂಡ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳಲೇಬೇಕು, ನಿಮಗೆ ಇನ್ಸ್ಟಾದಲ್ಲಿ ರೀಲ್ಸ್ ಹಾಕ್ತೀರಾ. ಲೈಕ್ ನಿಮಗೆ ಇನ್ಸ್ಟಾದಲ್ಲಿ 20K 25K ಫಾಲೋವರ್ಸ್ ಇದ್ದಾರೆ. ಆ್ಯಂಡ್ ಏನೋ ಒಂದು ರೀಲ್ಸ್ ಹಾಕಿ ನಿಮ್ಮದು ಅಷ್ಟು ಫಾಲೋವರ್ಸ್ ಆಗಿದ್ದಾರೆ. ಸೊ ನೀವು ಯೂಟ್ಯೂಬ್ ಬರ್ತೀರಾ ಆ್ಯಂಡ್ ಇನ್ಸ್ಟಾದಲ್ಲಿ ಬಯೋದಲ್ಲಿ ಲಿಂಕ್ ಹಾಕ್ತೀರಾ. ಸೊ ಬನ್ನಿ, ನನ್ನ ಯೂಟ್ಯೂಬಲ್ಲಿ ವೀಡಿಯೋ ಇದೆ. ಬರ್ತಾರೆ ಅವರು 20K ಫಾಲೋವರ್ಸಲ್ಲಿ. ಐ ಥಿಂಕ್ 2K ಫಾಲೋವರ್ಸ್ ಆದರೂ ಬಂದು ವೀಡಿಯೋ ನೋಡ್ತಾರೆ. ನಿಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ನಾನು ನೋಡಿದ್ದೀನಿ ಒಬ್ಬಳು ಹುಡುಗಿದು, ಅವಳದು ಚಾನಲಲ್ಲಿ ಐ ಥಿಂಕ್ 10-15 ವೀಡಿಯೋಸ್ ಇದೆ. ಬಟ್ ಅವಳದು 900+ ಸಬ್ಸ್ಕ್ರೈಬರ್ ಇದ್ದಾರೆ. ನಂಗೆ ಶಾಕ್ ಆಯಿತು, ಇವಳಿಗೆ ಹೇಗೆ ಇಷ್ಟು ಸಬ್ಸ್ಕ್ರೈಬರ್ ಆದರು ಅಂತ. ಅದು ಕೂಡ ಅವಳು ತುಳು ವೀಡಿಯೋಸ್ ಹಾಕೋದು. ಆಮೇಲೆ ನಂಗೆ ಗೊತ್ತಾಯಿತು ಅವಳು ಇನ್ಸ್ಟಾಗ್ರಾಮಲ್ಲಿ 20K ಫಾಲೋವರ್ಸ್ ಇಟ್ಕೊಂಡು ಕೂತಿದ್ದಾಳೆ ಅಂತ. ಸೊ ಲೈಕ್ ಒಂದು ನೀವು ಪ್ಲ್ಯಾಟ್ಫಾರ್ಮಲ್ಲಿ ಫೇಮಸ್ ಆಗಿರ್ತೀರ ಆ್ಯಂಡ್ ಅಲ್ಲಿ ನಿಮ್ಮದು ಅಂದರೆ ಈಗ 20K ಅಲ್ಲಿ ಒಂದು ಅಟ್ಲೀಸ್ಟ್ 2K ಫಾಲೋವರ್ಸ್ ಆದರೂ ಭಕ್ತಾದಿಗಳಾಗಿರ್ತಾರೆ ನಿಮ್ಮದು. ಅವರು ನೀವು ಬೇರೆ ಯಾವುದಾದ್ರೂ ಕೆಲಸ ಮಾಡಲಿಕ್ಕಿದ್ರು ಅಥವಾ ಯೂಟ್ಯೂಬ್ ವೀಡಿಯೋ ಆ ಥರ ಹಾಕಿದರೆ ಬರ್ತಾರೆ, ನೋಡ್ತಾರೆ. ಆದರೆ ನನ್ನ ಬಗ್ಗೆ ಹೇಳೋದಾದರೆ, ನಾನು ಸ್ಟಾರ್ಟಿಂಗೇ ಮಾಡಿದ್ದು ಯೂಟ್ಯೂಬ್ ಮೂಲಕ. ಸೊ ಸ್ವಲ್ಪ ಡಿಫಿಕಲ್ಟ್ ಅಂತೂ ಆಗುತ್ತೆ ಅಲ್ವ. ಬಟ್ ಪರವಾಗಿಲ್ಲ, ನಾನು ಈಗ ನಾರ್ಮಲಿ ವ್ಲಾಗಿಂಗಲ್ಲಿ ಅಡ್ಜಸ್ಟ್ ಆಗಿದ್ದೀನಿ. ಆ್ಯಂಡ್ ಕ್ರಿಯೇಟಿವ್ ವೀಡಿಯೋಸ್ ನನ್ನ ಸೆಕೆಂಡ್ ಚಾನಲ್, ಇದಕ್ಕೂ ನಾನು ಅಡ್ಜಸ್ಟ್ ಆಗಿದ್ದೀನಿ. ಸೊ ಲೈಫ್ ಈಸ್ ಗುಡ್. ನಾನು ಇನ್ನೊಂದು ವಿಷಯ ಹೇಳಲೇಬೇಕು. ತುಂಬ ಜನ ಹೇಳಿದಾಗ ಯೂಟ್ಯೂಬ್ ಬೇಡ. ನನಗೂ ಕೂಡ ಒಂದು ಟೈಮಿಗೆ ಬೇಡ ಅಂತ ಅನಿಸಿತ್ತು. ನಾನು ಕೂಡ ಎಲ್ಲ ವೀಡಿಯೋಸ್ ಡಿಲೀಟ್ ಮಾಡಿದೆ. ಕೆಲವೆಲ್ಲ ಹೊರಗಡೆ ಕಾಂಟ್ರವರ್ಸಿ ಆಗಿತ್ತು. ಅಂದರೆ ಯೂಟ್ಯೂಬಲ್ಲೆಲ್ಲ ಹೊರಗಡೆ ಕಾಂಟ್ರವರ್ಸಿ. ಯೂಟ್ಯೂಬ್ ಅಂದರೆ ನಾನು ಎಲ್ಲ ವೀಡಿಯೋಸ್ ಡಿಲೀಟ್ ಮಾಡಿದೆ. ಮತ್ತು 3rd ಇಯರ್ BScಲ್ಲಿ ರೀಸ್ಟಾರ್ಟ್ ಮಾಡಿದೆ. ಅದರ ವ್ಲಾಗ್ಸ್ ನೀವು ನೋಡ್ಬೋದು. BSc ವ್ಲಾಗ್ ಸೀರೀಸ್ ಸುದೀಕ್ಷಾ ನಾಯ್ಕ್ ಚಾನಲಲ್ಲಿ ಚೆಕ್ಔಟ್ ಮಾಡಿ. ಒಂದು ಮೂಮೆಂಟಿಗೆ ನನಗೆ ಬೇಡ ಅಂತ ಅನಿಸಿತ್ತು. ಸತ್ಯ ಹೇಳ್ತೀನಿ ನಾನು. ಆಮೇಲೆ ನನಗೆ ಗೊತ್ತಾಯಿತು, ನಾನು ಫೀಲ್ ಮಾಡಿಕೊಂಡೆ, ಅಲ್ಲ ಮಾರೆ, ಇರೋದೊಂದು ಲೈಫ್. ಈ ಒಂದು ಲೈಫಲ್ಲಿ ನಾವು ಇಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಯೋಚನೆ ಮಾಡಬೇಕಾ? ನಾನು ಯಾವ ರೀತಿ ಕೆಲಸ ಮಾಡ್ತೀನಿ? ನಾನು ಕೆಟ್ಟ ಕೆಲಸ ಮಾಡ್ತಿದ್ದೀನ? ನಾನು ಯಾವ ರೀತಿ ಕಂಟೆಂಟನ್ನು ಶೋ ಮಾಡ್ತಿದ್ದೀನಿ? ನಾನು ಸ್ಟೂಡೆಂಟ್ ಲೈಫ್ ವ್ಲಾಗ್ ಮಾಡೋದು. ನಾನೀಗ ಹೇಳಿಕ್ಕಿದ್ದೀನಿ ವೈ ಐ ಸ್ಟಾರ್ಟ್ ಇನ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನನ್ನ ಒಂದು ವ್ಲಾಗ್ಸ್ಗಳ ಒಂದು ಅರ್ಥ ತುಂಬ ಕಡಿಮೆ ಜನಕ್ಕಾಗುತ್ತೆ. ಓಕೆ, ಕೆಲವರು ಹೇಳ್ತಾರೆ, ಯಾರು ಇವಳು ವ್ಲಾಗ್ಸ್ ಹಾಕ್ತಾಳೆ ಆದರೆ ಇವಳದು ಸಬ್ಸ್ಕ್ರೈಬರ್ ಆಗ್ತಿಲ್ಲ, ಆದರೂ ಕೂಡ ಹಾಕ್ತಾಳೆ. ಬಟ್ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ನನ್ನ ಚಾನಲಲ್ಲಿ ತೋರಿಸೋದು ಒಬ್ಬಳು ವಿಲೇಜ್ ಗರ್ಲ್ನ ಸ್ಟೋರಿ. ಓಕೆ, ಅವಳು ಹೇಗೆ ಅವಳ ಲೈಫನ್ನು ಡಿಪೆಂಡೆಂಟಿಂದ ಇಂಡಿಪೆಂಡೆಂಟ್ ಮಾಡ್ತಾಳೆ ಅಂತ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ, ನನ್ನ ಚಾನಲ್ನ ಕಾನ್ಸೆಪ್ಟ್ ಬಂದುಬಿಟ್ಟು ಸ್ಟೂಡೆಂಟ್ ಲೈಫ್ ವ್ಲಾಗರ್ ನಾನು. ಓಕೆ, ನಾನು ಸ್ಟೂಡೆಂಟ್ ಲೈಫಿದ್ದು ಏನೆಲ್ಲ ಥಿಂಗ್ಸ್ ಇದೆ ಅದನ್ನು ಶೇರ್ ಮಾಡ್ತೀನಿ. ನಾನು ನನ್ನ ಚಾನಲಲ್ಲಿ ಕುಕ್ಕಿಂಗ್ ಶೇರ್ ಮಾಡಿದ್ದೀನಿ, ಮತ್ತು ಟ್ರಾವೆಲ್ ಶೇರ್ ಮಾಡಿದ್ದೀನಿ, ಟ್ರಿಪ್ ಶೇರ್ ಮಾಡಿದ್ದೀನಿ, ಹಾಗೆ ಫ್ಯಾಮಿಲಿ ಮೆಮೊರೀಸ್ ಶೇರ್ ಮಾಡಿದ್ದೀನಿ. ಸ್ಟಡಿ ನಾನು ಎಷ್ಟು ವ್ಲಾಗ್ ಮಾಡಿಲ್ಲ ಓದಿನ ಬಗ್ಗೆ. ಸೊ ಇನ್ನು ನಾನು JMC ಮಾಡಲಿಕ್ಕಿದ್ದೀನಿ 2 ವರ್ಷ. ಆವಾಗ ಕೂಡ ತುಂಬ ಜಾಸ್ತಿ ಎಜುಕೇಷನ್ ಬೇಸ್ಡ್ ವೀಡಿಯೋಸ್ ಬರಲಿಕ್ಕಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್ ಗೈಸ್. ನಾನು ಈ ರೀತಿ ವ್ಲಾಗ್ ಶೇರ್ ಮಾಡ್ತಿದ್ದೀನಿ. ಐ ಥಿಂಕ್ ಈ ರೀತಿ ವ್ಲಾಗ್ಸ್ ಯಾರು ಕೂಡ ಶೇರ್ ಮಾಡಿಲ್ಲ. ನನಗೆ ಆ ಥರ ಫೀಲ್ ಆಗುತ್ತೆ. ತುಂಬ ಜನ ವ್ಲಾಗ್ ಶುರು ಮಾಡ್ತಾರೆ, ಯಾವಾಗ ಗೊತ್ತುಂಟ, ಅವರು ಇಂಡಿಪೆಂಡೆಂಟ್ ಆದಾಗ ಅವರು ವ್ಲಾಗ್ ಶುರು ಮಾಡ್ತಾರೆ. ಬಟ್ ನಾನು ಈಗಲೂ ಕೂಡ ಡಿಪೆಂಡೆಂಟ್. ಓಕೆನಾ, ನಾನು ಇಂಡಿಪೆಂಡೆಂಟ್ ಆಗಿಲ್ಲ. ಸೊ ನಾನು ಯೋಚನೆ ಮಾಡಿದೆ, ಒಬ್ಬಳು ವಿಲೇಜ್ ಗರ್ಲಿದ್ದು ಸ್ಟೋರಿ
ಯಾವ ರೀತಿ ಹಿಟ್ ಆಗುತ್ತೆ ನಿಮಗೆ, ಒಬ್ಬಳು ಡಿಪೆಂಡೆಂಟ್ ಗರ್ಲ್ ಇಂಡಿಪೆಂಡೆಂಟ್ ಆಗ್ತಾಳೆ ಹೇಗೆ, ಅದನ್ನು ನೀವು ನೋಡಲಿಕ್ಕೆ ಈ ಚಾನಲಲ್ಲಿ ವೀಡಿಯೋಸ್ ಅವೈಲೇಬಲ್ ಇದೆ. ಆಲ್ರೆಡಿ ನಾನು ಥರ್ಡ್ BSc ಬ್ಲಾಗ್ಸ್ ಆಗ್ತಾ ಇದ್ದೀನಿ, ಅದು ಈ ಚಾನಲಲ್ಲಿ ಇದೆ. ಐ ಮೀನ್ ಸುದೀಕ್ಷಾ ನಾಯಕ್ ಚಾನಲಲ್ಲಿ ಇದೆ, ಚೆಕ್ಔಟ್ ಮಾಡಿ. ಅದರಲ್ಲಿ BS ಬ್ಲಾಗ್ ಸೀರೀಸ್ ಅಂತ 125 ವೀಡಿಯೋಸ್ ಇದೆ. ಸೊ ಎಲ್ಲ ವೀಡಿಯೋಸ್ ತುಳು ಮಾತ್ರ. ಬಟ್ ನಾನು ನಿಮಗೆ ಹೇಳ್ತಾ ಇರೋದು, ಯಾರು ಬೇರೆಯವ್ರದ್ದು ಥಿಂಕಿಂಗ್ ಇದೆಯಲ್ಲ, ಇವಳ ಚಾನಲ್ ವೇಸ್ಟ್ ಅಂತ. ಬಟ್ ಈ ಚಾನಲಲ್ಲಿ ನಾನು ಇನ್ನೂ ನೋಡಿ JMC ವ್ಲಾಗ್ ಬರುತ್ತೆ ನೋಡಿ, ತುಂಬ ಎಜುಕೇಷನ್ ಬೇಸ್ಡ್ ವ್ಲಾಗ್ಸ್ ಬರಲಿಕ್ಕಿದೆ. ಬಿಕಾಸ್ ನಾನು ಅಲ್ಲಿ ಓದ್ಲಿಕ್ಕೆ ಹೋಗ್ತಾ ಇರೋದು, ಆ್ಯಂಡ್ ಓದ್ಲಿಕ್ಕೆ ಹೋಗ್ತಾ ಇದ್ದರೆ ನಾನು ಓದುವ ವ್ಲಾಗ್ಸೇ ಆಗ್ತೀನಲ್ಲ ಅಫ್ಕೋರ್ಸ್. ಸೊ ಕೆಲವು ಬುಕ್ಸನ್ನು ರೆಕಮೆಂಡ್ ಮಾಡ್ತೀನಿ, ಆ್ಯಂಡ್ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಕೆಲವು ಎಕ್ಸಾಮನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಹೋಗ್ತಿದ್ದೀನಿ ಅಲ್ಲಿಗೆ. ಐ ಮೀನ್ JMC ಮಾಡ್ತಿರುವಾಗನೇ ಕೆಲವು ಎಕ್ಸಾಮನ್ನು ಅಟೆಂಡ್ ಆಗೋದು, ಕ್ಲಿಯರ್ ಮಾಡೋದು, ಆ ಕೆಲಸ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ ವ್ಲಾಗ್ಸ್ ಮೂಲಕ. ಸೊ 2 ವರ್ಷದ ವ್ಲಾಗ್ ಹಾಕ್ಲಿಕ್ಕಿದ್ದೀರಿ JMCದು, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ದಟ್ ಗೈಸ್. ಯಾಕೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಮೈ ಒಪಿನಿಯನ್ ಅನ್ನೋ ವಿಡಿಯೋ ಶೂಟ್ ಮಾಡುವಾಗ ನಾವು ಬೇರೆ ಟಾಪಿಕಲ್ಲಿ ಮಾತಾಡಬೇಕಂತ ಶೂಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಬಟ್ ಕೊನೆಗೆ ಬೇರೆಯೇ ಟಾಪಿಕ್ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತೇ ಇರ್ಬೋದು, ಈ ಒಂದು ವಿಡಿಯೋ ಏನಿದೆ ನಾನು ಮೈ ಒಪಿನಿಯನ್ ಮಾಡ್ತೀನಿ, ಇದು ನಾನ್ ಸ್ಕ್ರಿಪ್ಟೆಡ್ ಗೈಸ್, ಇದು ಸ್ಕ್ರಿಪ್ಟೆಡ್ ಅಲ್ಲ. ನಾರ್ಮಲಿ ನಾನು ಸ್ಕ್ರಿಪ್ಟ್ ಸ್ವಲ್ಪ ಆದರೂ ಯೋಚನೆ ಮಾಡಿರ್ತೀನಿ, ಬಟ್ ಮೈ ಒಪಿನಿಯನ್ಗೆ ಯೋಚನೆ ಮಾಡೋದಿಲ್ಲ. ಸೊ ಈ ಒಂದು 3ನೇ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ನೈಸ್ ಡೇ, ಆ್ಯಂಡ್ ಹ್ಯಾಪಿ ನಾಗರ ಪಂಚಮಿ. ನಾಗರ ಪಂಚಮಿದು ವಿಡಿಯೋ ಇದು. ಸೊ ಬಾಯ್ ಬಾಯ್ ಗೈಸ್.